ನಮಸ್ಕಾರ ಎಲ್ರಿಗೂ. ನಿನ್ನೆ ಸಂಜೆ ಮೋಡ ಕವಿದ ವಾತಾವರಣ ಮೂವಿಗೆ ಹೋಗಿದ್ದೆ. ಸೊ ಇದು ಮೂವಿದು ರಿವ್ಯೂ. ಮೋಡ ಕವಿದ ವಾತಾವರಣ ಡೈರೆಕ್ಟೆಡ್ ಬೈ ಸಿಂಪಲ್ ಸುನಿ ಸರ್, ನೀವು ಬ್ಯಾಕ್ ಟು ಫಾರ್ಮ್ ಆ್ಯಕ್ಚುಲಿ. ಸೊ ಈ ಮೂವಿ ಸಿಂಪಲಾಗಿ ಒಂದು ಲವ್ ಸ್ಟೋರಿ ಭಾಗ 2 ಅಂತ ಹೇಳ್ಬೋದು. ನಿಮಗೆ ಸಿಂಪಲಾಗಿ ಒಂದು ಲವ್ ಸ್ಟೋರಿ ಯಾವ ಥರ ಫೀಲ್ ಕೊಡುತ್ತೋ ಅದೇ ಥರ ಫೀಲು ಮೋಡ ಕವಿದ ವಾತಾವರಣ ಸಿನಿಮಾ ಕೂಡ ಕೊಡುತ್ತೆ. ನೀವು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮತ್ತು ಒಂದು ಲವ್ ಸ್ಟೋರಿ, ಒಂದು 2 ಲವ್ ಸ್ಟೋರಿನ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ ಸಿಂಪಲ್ ಸುನಿ ಟ್ರೇಡ್ ಮಾರ್ಕ್ ಏನಿದೆ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು. ನಿಜವಾಗ್ಲೂ ಹೀರೋ ಮತ್ತು ಹೀರೋಯಿನ್ ಆ್ಯಕ್ಟಿಂಗ್ ಆಗಿರ್ಬೋದು, ಮೊದಲನೇ ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಕೊಟ್ಟಿರೋ ಪಾತ್ರಕ್ಕೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೀರೋಯಿನ್ಸ್ ಆಗಿರ್ಬೋದು ಮತ್ತು ಹೀರೋ ಆಗಿರ್ಬೋದು. ನಿಜವಾಗ್ಲೂ ಇದು ಒಂದು ಒಳ್ಳೆ ಪ್ರಯತ್ನ. ಮೇನ್ಲಿ ಕ್ರೆಡಿಟ್ ಗೋಸ್ ಟು ಸಿಂಪಲ್ ಸುನಿ ಅವರು. ಒಂದೊಳ್ಳೆ ಲವ್ ಸ್ಟೋರಿ ಕಮ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು. ದಯವಿಟ್ಟು ಎಲ್ಲ ಕನ್ನಡಿಗರು ಬಂದು ಈ ಸಿನಿಮಾನ ನೋಡಿ ಒಂದು ಒಳ್ಳೆ ಪ್ರಯತ್ನಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಮತ್ತು ಈ ಸಿನಿಮಾದ ಒಂದು ಹೈಲೈಟ್ ಏನಂದರೆ, ನಿಮಗೊಂದು ಒಳ್ಳೆ ಸಿನಿಮಾಟೋಗ್ರಫಿ ಮತ್ತು ಒಂದು ಒಳ್ಳೆ ಮಳೆ ಫುಲ್ ಫಿಲಮ್ ಪೂರ್ತಿ ನಿಮಗೆ ಮಳೆಯಲ್ಲೇ ಇರುತ್ತೆ. ನಿಜವಾಗಲೂ ಸಿನಿಮಾ ತಂಡದವರು ಹೇಗೆ ಈ ಚಿತ್ರವನ್ನು ಮಳೆಯಲ್ಲೇ ಚಿತ್ರೀಕರಣ ಮಾಡಿದ್ದಾರೆ ಅಂತ ನಿಜವಾಗಲೂ ಹ್ಯಾಟ್ಸ್ ಆಫ್ ಹೇಳಬೇಕು ಪ್ರತಿಯೊಬ್ಬರಿಗೂ. ಮತ್ತು ಮ್ಯೂಸಿಕ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ನಿಜವಾಗ್ಲೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ನಿಮಗೆ ಸೀಟ್ನಲ್ಲೇ ಕೂರಿಸುತ್ತೆ. ಮೊದಲಿಗೆ ಫಸ್ಟ್ ಆಫ್ ಅಂತೂ ನಿಮಗೆ ಫುಲ್ ಎಂಗೇಜಿಂಗ್ ಆಗಿದೆ, ಎಲ್ಲೂ ನಿಮಗೆ ಬೋರ್ ಹೊಡ್ಸಲ್ಲ. ಮತ್ತು ಹೀರೋಯಿನ್ನು ಮತ್ತು ಪಾತ್ರದ ಪರಿಚಯ ನಿಮಗೆ ಮೊದಲನೇ ಅರ್ಧದಲ್ಲೇ ಅಂದರೆ ಫಸ್ಟ್ ಆಫಲ್ಲೇ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಮತ್ತು ಇಂಟರ್ವಲ್ನಲ್ಲಿ ಒಂದು ಬ್ಯೂಟಿಫುಲ್ ಟ್ವಿಸ್ಟ್ ಇಟ್ಟು ನಮಗೆ ಕನ್ಫ್ಯೂಸ್ ಮಾಡಿಸ್ತಾರೆ ನಮ್ಮ ಡೈರೆಕ್ಟರ್ ಸಿಂಪಲ್ ಸುನಿ. ಸೆಕೆಂಡ್ ಹಾಫ್ ಅಂತೂ ನಿಮಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತ ಹೇಳ್ಬೋದು. ನಿಮಗೆ ಒಂದು ಊಹೆ ಮಾಡ್ಕೊಂಡಿರ್ತೀರ, ನೀವೊಂದು ಗೆಸ್ ಮಾಡಿರ್ತೀರ ಮೂವಿ ನೋಡ್ತಾ ಆ ಗೆಸ್ ಬಂದುಬಿಟ್ಟು ನಿಜವಾಗ್ಲೂ ನಿಮಗೆ ಕನ್ಫ್ಯೂಸ್ ಮಾಡಿಸುತ್ತೆ. ಇದೇ ಇರ್ಬೋದು, ಇಲ್ಲ ಅದಿರ್ಬೋದು ಅಂತ. ಬಟ್ ನಿಜವಾಗ್ಲೂ ಸಿಂಪಲ್ ಸುನಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಪ್ರತಿಯೊಂದು ಸೀನ್ನು ನಿಮಗೆ ಒಂದೊಂದು ಗೆಸ್ ಮಾಡೋ ರೀತಿಲಿ ಇಟ್ಟು ತಿರ್ಗಾ ಆ ಗೆಸ್ ನಿಮ್ದು ಆ ಥರ ಅಲ್ಲ ಅಂತ ನಿಮಗೆ ಪ್ರೂವ್ ಮಾಡಿದ್ದಾರೆ. ಏನು ಹೀರೋ ಅವರಿಗೆ ಆಗಿರ್ಬೋದು, ಹೀರೋಯಿನ್ಸಿಗೆ ಮತ್ತು ಸಿಂಪಲ್ ಸುನಿ ಅವರಿಗೆ, ಸ್ಪೆಷಲಿ ಸಿಂಪಲ್ ಸುನಿ ಅವರಿಗೆ ರಿಯಲಿ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಆಲ್ ದ ಬೆಸ್ಟ್ ಸರ್. ನಿಜವಾಗಲೂ ಈ ಸಿನಿಮಾ ತುಂಬ ಚೆನ್ನಾಗಿ ಓಡುತ್ತೆ. ನಾವು ಎಲ್ಲ ಕನ್ನಡಿಗರು ಮತ್ತು ಸಿನಿಮಾ ಪ್ರೇಕ್ಷಕರು ಮತ್ತು ಸಿನಿಮಾ ಪ್ರಿಯರು ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾನ ನೋಡಿ ಪ್ರೋತ್ಸಾಹ ಮಾಡಬೇಕು ಅಂತ ವಿನಂತಿ ಮಾಡ್ಕೋತೀನಿ. ಇದು ನನ್ನ ಸಿನಿಮಾ ವಿಮರ್ಶೆ ಮೋಡ ಕವಿದ ವಾತಾವರಣ ಡೈರೆಕ್ಟೆಡ್ ಬೈ ಸಿಂಪಲ್ ಸುನಿ. ಮೂವಿ ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಬೇಕಾಗುವಂಥ ಸಿನಿಮಾ. ಥ್ಯಾಂಕ್ ಯು.